ತೊಗರಿಯ ನಾಡು, ಬಿಸಿಲು ನಾಡು ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ಮುಂಗಾರು ಬಿತ್ತನೆಗೆ ಸಂಬಂಧಪಟ್ಟಂಗ ರೈತರು ಸಜ್ಜಾಗ್ತಾ ಇದ್ದಾರೆ. ಜೂನ್ ತಿಂಗಳ ಮೊದಲನೇ ವಾರದಲ್ಲಿ ಮಳೆ ಬಿದ್ದರೆ ಬಿತ್ತಣಿಕೆ ಪ್ರಾರಂಭ ಮಾಡಬೇಕಾಗಿದೆ. ರೈತರು ಜೂನ್ ಮುಂಗಾರು ಬಿತ್ತನೆಗೆ ಸಂಬಂಧಪಟ್ಟಂಗ ತೊಗರಿ, ಉದ್ದು, ಹೆಸರು, ಸೋಯಾ, ಎಳ್ಳು, ಸಜ್ಜಿ, ಹೈಬ್ರಿಡ್ ಜೋಳ, ಮೆಟಕಿ, ಹುಲ್ಲುಲಿ ಇದೆಲ್ಲ ಬಿತ್ತನೆ ಮಾಡೋದಕ್ಕೆ ಸಂಬಂಧಪಟ್ಟಂಗ, ಅಲಸಂದಿ, ಅವರಿ ಬಿತ್ತನೆ ಮಾಡೋದಕ್ಕೆ ಸಂಬಂಧಪಟ್ಟಂಗ ಈಗಾಗಲೇ ಬೊಕ್ಕ, ಕುಂಟಿದಿಂಡ ಸಜ್ಜನ್ನ ಮಾಡ್ಕೊಳ್ತಾ ಇದ್ದಾರೆ. ಅದು ಅಲ್ಲದೆ ಅದ್ರ ಜೊತೆಗೆ DAP ಗೊಬ್ಬರನ್ನ ರೆಡಿ ಮಾಡ್ಕೊಳ್ಬೇಕಾಗಿದೆ. ಆದರೆ ಗೊಬ್ಬರ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ರೈತರು ಪರೇಶಾನ್ ಆಗ್ತಾ ಇದ್ದಾರೆ. ಗೊಬ್ಬರಿಗಾಗಿ ಪರದಾಡ್ತಕ್ಕಂಥ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿದೆ. ಹಾಗಾಗಿರೋದ್ರಿಂದ ತಕ್ಷಣವೇ ಕೇಂದ್ರ ಸರ್ಕಾರ ಗೊಬ್ಬರನ್ನ ರೈತರಿಗೆ ತೊಂದರೆ ಆಗಲಾರಂತ ರೀತಿಯಲ್ಲಿ ರೈತರಿಗೆ ಸಾಕಾಗುವಷ್ಟು ಇವತ್ತು ಗೊಬ್ಬರನ್ನ ಸ್ಟಾಕ್ ಕೊಡಬೇಕು ಅಂತಕ್ಕಂಥ ಮಾತನ್ನು ನಾವು ಕೇಳಕ್ ಬಯಸ್ತೀವಿ. ಯಾವ ವರ್ಷದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಏನು ಹೋದ ವರ್ಷದ್ದು ಏನು ಲಕ್ಷಾನುಗಟ್ಟಲೆ ಮೆಟ್ರಿಕ್ ಟನ್ ಇವತ್ತು ಗೊಬ್ಬರನ್ನ ನಮ್ಮ ಇದಕ್ಕೆ ಕಲಬುರಗಿ ಜಿಲ್ಲೆಗೆ, ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕಾಗಿದೆ. ಅದನ್ನು ಯಾವುದೇ ಕಾರಣಕ್ಕೂ ಕೊಟ್ಟಿಲ್ಲ. ಇವತ್ತು ಯಾವುದೇ ಕಾರಣಕ್ಕೂ ಬರಲಾರದ ರೀತಿಯಿಂದ ರೈತರು ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭಕ್ಕೆ ಬಯಸ್ತಾ ಇದೀವಿ. ಇದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಒಂದು ಕಡೆಗೆ ಹೇಳ್ತದ, 10 ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಸರ್ಕಾರ ಅನ್ಕರ ಇವತ್ತು ಒಂದು ಕಡೆ ಪ್ರಚಾರ ಮಾಡ್ತದೆ. DAPಕ್ಕಿಂತ ಅತಿ ಹೆಚ್ಚು ಇವತ್ತು ಇದಕ್ಕೆ ಕಬ್ಬಿಗೆ 10, 26 ಅಂದ್ರೆ 10-26 ಗೊಬ್ಬರ ಅಂತ ಕರೀತಾರೆ. ಅದ್ರ ಹೆಸರು 10-26 ಗೊಬ್ಬರಿಗೆ ಯಾವುದೇ ಕಾರಣಕ್ಕೂ ಕೂಡ ಅದು 2,100 ರೂಪಾಯಿ, 2,150 ರೂಪಾಯಿ, 200 ತನಕನೂ ಕೂಡ ಇವತ್ತು 2,000 ಚಿಲ್ಲರೆ ತನಕ ಇದು ವ್ಯಾಪಾರ ಆಗಿರೋದ್ರಿಂದ, ರೇಟ್ ದುಬಾರಿ ಇರೋದ್ರಿಂದ ಇವತ್ತು ಆ ರೈತರ ಅನ್ಕರ ಕಾಸ್ಟ್ಲಿ ಆಗ್ತಂತೇಳಿ ಎಲ್ಲರೂ ಕೂಡ ಕಬ್ಬಿಗೂ DAP ಆಗ್ತಕ್ಕಂಥದ್ದು, ತೊಗರಿಗೂ DAP ಆಗ್ತಕ್ಕಂಥದ್ದು, ಉದ್ದಿಗೂ DAP ಆಗ್ತಕ್ಕಂಥದ್ದು, ಎಲ್ಲಾ ಬೆಳೆಗೂ ಮುಂಗಾರು ಬಿತ್ತನೆಗೆ ಸಂಬಂಧಪಟ್ಟಂಗ DAP ಮೇಲೆ ಅವಲಂಬಿತರಾಗಿರ್ತಕ್ಕಂಥ ರೈತರು, ಕೃಷಿ ಇಲಾಖೆಯವರು ಒಂದ್ ಕಡೆಗೆ ಅನ್ಕರ DAP ಗೊಬ್ಬರನ ಯಾವುದೇ ಕಾರಣಕ್ಕೂ ಕೂಡ ಕಬ್ಬಿಗೆ ಬೇಕಾಗಲ್ಲ. ಅದಕ್ಕಿಂತ ಅತಿ ಹೆಚ್ಚು 10-26 ಗೊಬ್ಬರ ಮಾತ್ರ ಆಗ್ಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಒಂದ್ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ. ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ, ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಕೇಂದ್ರ ಸರ್ಕಾರ ತಕ್ಷಣನೇ 10-26 ಗೊಬ್ಬರಿಗೆ ಯಾಕೆ ಸಬ್ಸಿಡಿ ಕೊಡ್ತಾ ಇಲ್ಲ? ಸಬ್ಸಿಡಿ ಕೊಡ್ಲಾರ್ದೇನೆ, ಸಹಾಯಧನ ಕೊಡ್ಲಾರ್ದೇನೆ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ರೈತರಿಗೆ ಬರೇ ಎಳಿತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥದ್ದು ಕೇಂದ್ರದ ಕೃಷಿ ಮಂತ್ರಿಗಳು, ಕೇಂದ್ರದ ಪ್ರಧಾನ ಮಂತ್ರಿಗಳು ತಪ್ಪದೆ ತಕ್ಷಣವೇ ಇವತ್ತು ಮಧ್ಯಪ್ರವೇಶನ ಮಾಡಿ ನಮ್ಮ ಭಾಗದ ಲೋಕಸಭಾ ಸದಸ್ಯರನ್ನ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು 10-26ಗೆ ಆ ಗೊಬ್ಬರ ಏನಿದೆ ಅದಕ್ಕಂಕರ ಇವತ್ತು 30% ಇವತ್ತು 30% ಯಾವುದೇ ಕಾರಣಕ್ಕೂ ಕೂಡ ಸಹಾಯಧನನ್ನ ಕೊಡ್ತಕ್ಕಂಥ ರೀತಿಯಲ್ಲಿ ಭಾರತ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಮಂಜೂರಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ವಿ. 10-26ಗೆ ಸಬ್ಸಿಡಿ ಕೊಡಬೇಕು ಅಂತ, ಸಹಾಯಧನ ಕೊಡಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಿದ್ವಿ. ಮುಂಗಾರು ಬಿತ್ತನೆಗೆ ಸಜ್ಜಾಗ್ತಕ್ಕಂಥ ರೈತರನ್ನ ಯಾವುದೇ ಕಾರಣಕ್ಕೂ DAP ಗೊಬ್ಬರನ್ನ ಒಂದು ವೇಳೆ ಅಭಾವ ಕೃತಕ ಸೃಷ್ಟಿ ಮಾಡಿಕೆಸಿಂದ ಇವತ್ತು ಬ್ಲಾಕ್ ಮಾರಾಟ ಮಾಡೋದ್ರ ಮೂಲಕ ಒಂದ್ ಪ್ಯಾಕೆಟ್ ಗೊಬ್ಬರ ರೇಟ್ ಅನ್ನ ಇರ್ತಕ್ಕಂಥದ್ದು 1,250 ರೂಪಾಯಿ, 1,350 ರೂಪಾಯಿ, 1,650 ರೂಪಾಯಿ. ಇದನ್ನ ಹೊರತುಪಡಿಸಿ 1,800 ಚಿಲ್ಲರೆನೂ ಕೂಡ ಇವತ್ತು ಬ್ಲಾಕ್ ಮಾರಾಟ ಮಾಡತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಹಾಕ್ತಾರೆ. ಅದು ಬ್ಲಾಕ್ ಮಾರಾಟ ಮಾಡೋರಿಗೆ ಮಾತ್ರ ಲಾಭಿ ಆಗ್ತದ, ರೈತರಿಗೆ ಬರೆ ಎಳಿತಕ್ಕಂಥ ರೀತಿಯಲ್ಲಿ ಆಗ್ತದ. ರೈತರು ಸತ್ಯನಾಶ ಆಗ್ತಕ್ಕಂಥದ್ದು, ಬರ್ಬಾದ್ ಆಗ್ತಕ್ಕಂಥ ಪರಿಸ್ಥಿತಿ, ಸಾಲದ ಮಡುವಿನಲ್ಲಿ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದ. ಯಾವುದೇ ಕಾರಣಕ್ಕೂ ಬ್ಲಾಕ್ ಮಾರಾಟ ಮಾಡತಕ್ಕಂಥ ನೀತಿಯನ್ನ ಕಡಿವಾಣ ಹಾಕ್ಬೇಕು. ರೈತರಿಗೆ ಸಾಕಾಗುವಷ್ಟು ರೈತರ ಗೊಬ್ಬರನ್ನ DAP ಗೊಬ್ಬರನ್ನ ಕೊಡಬೇಕು. 10-26 ಗೊಬ್ಬರ ಕೂಡ ಸಿಗುವಂತ ರೀತಿಯಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಒತ್ತಾಯನ ಮಾಡ್ತಾ ಇದ್ದೀವಿ.